Welcome back to our channel Active Catalyst. Module 3 RM important questions ಏನಿದೆ ಅದನ್ನು ನೋಡೋಣ. ಫಸ್ಟ್ ಒನ್ ಡಿಸ್ಕ್ರೈಬ್ ಐ ಪಿ ಆರ್ ಆ್ಯಂಡ್ ಇಟ್ಸ್ ಟೈಪ್ಸ್. ಈ ಮಾಡ್ಯೂಲಲ್ಲಿ ಐ ಪಿ ಆರ್ ಅಂದರೆ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರೈಟ್ಸ್, ಇದ್ರ ಮೇಲೆ ಪಕ್ಕಾ ಒಂದು ಗ್ಯಾರಂಟಿ ಕ್ವೆಶನ್ ಇದ್ದೇ ಇರುತ್ತೆ. ಮತ್ತು ಪೇಟೆಂಟ್ ಪ್ರಾಸೆಸ್ ಆಗಿರ್ಬೋದು, ಅದೆಲ್ಲ ಇಂಪಾರ್ಟೆಂಟ್, ಟೈಪ್ಸ್ ಆಫ್ ಪೇಟೆಂಟ್ಸ್ ಇದೆಲ್ಲ. ಫಸ್ಟ್ ಕ್ವೆಶನ್ ಟೈಪ್ಸ್ ಆಫ್ ಐ ಪಿ ಆರ್. ನೆಕ್ಸ್ಟು ಎಕ್ಸ್ಪ್ಲೇನ್ ಪ್ರೀರಿಯರ್ ಆರ್ಟ್ ರಿಸರ್ಚ್ ಮತ್ತು ಚಾಯ್ಸ್ ಆಫ್ ಅಪ್ಲಿಕೇಶನ್ ಟು ಬಿ ಫಿಲ್ಡ್ ಮತ್ತು ಪ್ರೀ ಗ್ರಾಂಟ್ ಒಪೊಸಿಷನ್ಸ್ ಅಂತ ಕೇಳಿದ್ದಾರೆ, ಅದನ್ನು ನೀಟಾಗಿ ಎಕ್ಸ್ಪ್ಲೇನ್ ಮಾಡಬೇಕು. ಮತ್ತು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಆಫ್ ಒಬ್ಟೈನಿಂಗ್ ಅ ಪೇಟೆಂಟ್. ಇದು ಫ್ಲೋ ಚಾರ್ಟ್ ಇದೆ, ಫ್ಲೋ ಚಾರ್ಟ್ನ ಬರೆದ್ಬಿಟ್ಟು ಆಮೇಲೆ ಪ್ರೊಸೀಜರ್ ಬರೀಬೇಕು. ನೆಕ್ಸ್ಟ್ ಡಿಸ್ಕಸ್ ಡಿಸೈನ್ ರಿಜಿಸ್ಟ್ರೇಷನ್ ಪ್ರಾಸೆಸ್. ಈ ಡಿಸೈನ್ ರಿಜಿಸ್ಟ್ರೇಷನ್ ಪ್ರಾಸೆಸ್ 5th ಮಾಡ್ಯೂಲಲ್ಲೂ ಇದೆ, ಇದರಲ್ಲೂ ಕೇಳಿದ್ದಾರೆ. ಇದು ಫ್ಲೋ ಚಾರ್ಟ್ ಇದೆ, ಫ್ಲೋ ಚಾರ್ಟ್ ಬರೆದ್ಬಿಟ್ಟು ಆಮೇಲೆ ಪ್ರೊಸೀಜರ್ ಬರೀಬೇಕು. ನೆಕ್ಸ್ಟ್ ಹಿಸ್ಟ್ರಿ ಆಫ್ ಐ ಪಿ ಆರ್. ಇದರಲ್ಲಿ ಲಾಸ್ ಮತ್ತು ಇಯರ್ ಇದೆ, ಯಾವ ಆ್ಯಕ್ಟ್ ಅಂತ, ಯಾವಾಗ ಅಮೆಂಡ್ ಆಗಿರೋದಂತ ಅದನ್ನು ನೆನ್ಪಿಟ್ಕೊಂಡು ಬರೀಬೇಕು. ಆ್ಯಕ್ಟ್ಸ್ ಎಲ್ಲ ಕೇಳಿದ್ದಾರೆ, ಬಟ್ ಒಂದೇ ಸಲ ಕೇಳಿರೋದು. ಈ ಮಾಡ್ಯೂಲಲ್ಲಿ ಸ್ವಲ್ಪ ಲಾಸ್ ಮತ್ತು ಇಯರ್ಸ್ ನೆನ್ಪಿಟ್ಕೊಬೇಕಾಗುತ್ತೆ. ನೆಕ್ಸ್ಟು ಯುಟಿಲಿಟಿ ಮಾಡೆಲ್ಸ್. ನೆಕ್ಸ್ಟು ಎಕ್ಸ್ಪ್ಲೇನ್ ಅಬೌಟ್ ದ ಅಸೆಸ್ಮೆಂಟ್ ಆಫ್ ನಾವೆಲ್ಟಿ, ಪೇಟೆಂಟ್ ಪ್ರೊಸೀಜರ್ಸ್ ಇನ್ ಇಂಡಿಯಾ, ಮತ್ತು ಮೇಜರ್ ಅಮೆಂಡ್ಮೆಂಟ್ಸ್ ಇನ್ ಐ ಪಿ ಆರ್ ಲಾಸ್ ಆ್ಯಂಡ್ ಆ್ಯಕ್ಟ್ಸ್. ಇದಕ್ಕೆ ಇಯರ್ ಮತ್ತು ನೀಟಾಗಿ ಲಾಸ್ ಎಲ್ಲ ಬರೀಬೇಕು. ಮತ್ತು ಎಕ್ಸ್ಪ್ಲೇನ್ ಡಿಫ್ರೆಂಟ್ ಟೈಪ್ಸ್ ಆಫ್ ಪೇಟೆಂಟ್ ಅಪ್ಲಿಕೇಶನ್ಸ್. ಡಿಫ್ರೆಂಟ್ ಟೈಪ್ಸ್ ಆಫ್ ಪೇಟೆಂಟ್ ಅಪ್ಲಿಕೇಶನ್ಸ್ ಇದೆ, ಅದನ್ನು ಬರೀಬೇಕು. ನೆಕ್ಸ್ಟ್ ಎಕ್ಸ್ಪ್ಲೇನ್ ದ ರೋಲ್ ಆಫ್ ಐ ಪಿ ಇನ್ ಎಕನಾಮಿಕ್ ಆ್ಯಂಡ್ ಕಲ್ಚರಲ್ ಡೆವಲಪ್ಮೆಂಟ್ ಆಫ್ ಸೊಸೈಟಿ. ನೆಕ್ಸ್ಟ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಪೇಟೆಂಟ್ ಅಪ್ಲಿಕೇಶನ್. ಇದರಲ್ಲಿ ಫಾರ್ಮ್ ಇದೆ, ಆ ಫಾರ್ಮ್ ಡಯಾಗ್ರಾಮ್ ಬರೆದ್ಬಿಟ್ಟು ಡಿಫ್ರೆಂಟ್ ಪಾರ್ಟ್ಸ್ನ ಎಕ್ಸ್ಪ್ಲೇನ್ ಮಾಡಬೇಕು ಅಪ್ಲಿಕೇಶನ್ದು. ನೆಕ್ಸ್ಟ್ ಕಾಮನ್ ಪ್ರಾಸೆಸಸ್ ದಟ್ ಕ್ಯಾನ್ ಬಿ ಪೇಟೆಂಟೆಡ್, ಮತ್ತು ವಾಟ್ ಆರ್ ದ ಎಕ್ಸ್ಕ್ಲೂಷನ್ಸ್ ದಟ್ ಕೆನಾಟ್ ಬಿ ಪೇಟೆಂಟೆಡ್. 17 ಕ್ವೆಶನ್ಸ್ ಇದೆ, ಇದೆಲ್ಲ ಕೇಳಿರೋದೇನೆ. ಈ ಲಾಸ್ದು ಎಲ್ಲ ಓಕೆ, ಕ್ಯಾನ್ ಬಿ ನೆಗ್ಲೆಕ್ಟೆಡ್, ಬಟ್ ಐ ಪಿ ಆರ್ ಪೇಟೆಂಟ್ಸ್ ರಿಲೇಟೆಡ್ ಎಲ್ಲ ನೆಗ್ಲೆಕ್ಟ್ ಮಾಡಬೇಡಿ.